ತಾಲೂಕಿನ ಹಳೆಕೋಟೆ ಹೋಬಳಿ ಹಂಗರಹಳ್ಳಿ ಮೇಲ್ಸೇತುವೆ ಕಾಮಗಾರಿಯನ್ನ ಸಂಸದ ಶ್ರೇಯಸ್ ಎಂ ಪಟೇಲ್ ಪರಿಶೀಲಿಸಿ ಕಾಮಗಾರಿ ವಿಳಂಬ ಆಗ್ತಿರುವುದಕ್ಕೆ ಗುತ್ತಿಗೆದಾರನಿಗೆ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡರು. ಡಿಸೆಂಬರ್ ಒಳಗೆ ಕಾಮಗಾರಿ ಸಂಪೂರ್ಣ ಆಗದಿದ್ದರೆ ಮೊಕದ್ದಮೆ ಹೂಡುವುದಾಗಿ ಎಚ್ಚರಿಸಿದರು. ಕಾಮಗಾರಿ ವಿಳಂಬದಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗ್ತಿದೆ. ತುರ್ತಾಗಿ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಬೇಕು ಎಂದರು. ಅಲ್ಲ ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿ ತರ ನಿರ್ಮಾಣ ಮಾಡ್ತಾ ಇಲ್ಲ. ನರಸೀಪುರದಲ್ಲಿ ಅಗಳ ಉದ್ದ ಬೆಳೆದೇ ಇಲ್ಲ. ಒಳನರಸೀಪುರ ಇದೇ ಒಂದು ಕಾಂಪ್ಯಾಕ್ಟ್ ಆಗಿದೆ. ಹಾಗಾಗಿ ಇನ್ನೂ ನೂರಾರು ಯೋಜನೆಗಳು ತರಬಹುದಾಗಿತ್ತು. ವೈಯಕ್ತಿಕವಾಗೋಸ್ಕರ ರಸ್ತೆಗಳೆಲ್ಲ ತಂದ್ರೆ ಅದು ಯಾರು ಅಲ್ಲ, ಪಟ್ಟಣ ಏನಾದ್ರು ವಿಸ್ತೀರ್ಣ ಮಾಡ್ಲಿಕ್ಕೆ ಏನಾದ್ರು ಹೊರಟಿದಾರ? ಏನಾದ್ರು ಯಾವ್ದು ಯಾವ ಪಟ್ಟಣ ಹೊಳೆನರಸೀಪುರವನ್ನ ಸ್ವಲ್ಪ ವಿಸ್ತಾರವಾಗಿ ನೀವು ಇವ್ರು ಹೇಳ್ತಾ ಇರೋದು ನ್ಯಾಷನಲ್ ಹೈವೇ ಈಗೇನು ಕಾಮಗಾರಿ ಬ್ಯೂಟಿಫಿಕೇಶನ್ ನಡೀತಾ ಇದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದನ್ನ ಇವ್ರು ಹೇಳ್ತಾ ಇರೋದು ಸತ್ಯ, ಸಾರ್ವಜನಿಕರು ದೂರ ಬಂದಿರೋದು ಸತ್ಯ. ನಾನು ಹೇಳ್ತಾ ಇರೋದೇನು, ಸಾರ್ವಜನಿಕರಿಗೂ ಸಮಸ್ಯೆ ಆಗದಂಗೆ ಜೊತೆಗೆ ಏನು ಕಾಂಟ್ರಾಕ್ಟ್ ಸಹ ಕ್ವಾಲಿಟಿ ವರ್ಕ್ ಆಗಿರ್ಬೋದು, ಮತ್ತೆ ನಾರ್ಮ್ಸ್ ಏನಿರ್ತದೆ, ಕಂಡೀಷನ್ಸ್ ಏನು ಷರತ್ತುಗಳು ಏನಿರ್ತದೆ ಅದನ್ನ ಫುಲ್ಫಿಲ್ ಮಾಡಿ ಕಾಮಗಾರಿ ಮುಗಿಸಿ ಅನ್ನೋದನ್ನ ಸಾರ್ವಜನಿಕರ ಒಂದು ಬೇಡಿಕೆ ಇದೆ. ಅದು ಈ ವಾರದಲ್ಲಿ ಅದನ್ನ ಪರಿಶೀಲಿಸಿ ಏನಾದ್ರು ನ್ಯೂನತೆಗಳಿದ್ರೆ ಸ್ಥಳದಲ್ಲಿಯೇ ಆ ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡೋ ಕೆಲಸ ಮಾಡ್ತೀವಿ. ಆಯ್ತಾ? ಪಟ್ಟಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ. ಅದು ಮಾನ್ಯ ಶಾಸಕರು ನಮ್ಮ ದೇವೇಗೌಡರು ಅನುದಾನದಲ್ಲಿ ಇದು ಅಲ್ಲ ಸಿಟಿ ಒಳಗೆ ಕಾಮಗಾರಿ ನಡೀತಾ ಇದೆ. ಮಾನ್ಯ ದೇವೇಗೌಡರ ಒಂದು ಅನುದಾನದಲ್ಲಿ ಅಥವಾ ಅವರ ಒಂದು ಕನಸಿನಲ್ಲಿ ಅನುದಾನ ಬಂದಿತ್ತು. ಅದರಂಗೆ ನಾವು ಇದನ್ನ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಅದರ ನಿಮ್ಮದು ಏನು ಪಾತ್ರ ಇದೆ ಅಥವಾ ನೀವು ಅವ್ರದ್ದು? ಈಗ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಆಗಿರೋದು ಕಳೆದ ವರ್ಷ, ಇದು ಅನುಮೋದನೆ ಆಗಿರೋದು. ಈ ವರ್ಷ ಅದು ಕುಂಠಿತ ಆಗಿತ್ತು. ನಾನು ಸಹ ಸಚಿವರಲ್ಲಿ ಮನವಿ ಮಾಡಿದ ಮೇಲೆ ಏಜೆನ್ಸಿಯನ್ನು ಫಿಕ್ಸ್ ಮಾಡಿ ತುರ್ತಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಏನೋ ಕೆಲಸ ಶುರು ಮಾಡಿದ್ದಾರೆ. ಅದು ಸುಮಾರು ದೂರುಗಳು ಕಳೆದ ವಾರದಿಂದಲೂ ಸುಮಾರು ದೂರುಗಳು ಬಂತು. ಅಲ್ಲಿ ಸಮಸ್ಯೆಗಳು ನ್ಯೂನತೆಗಳು ಆಗ್ತಿದೆ, ಸಾರ್ವಜನಿಕರಿಗೂ ಸಮಸ್ಯೆ ಆಗ್ತಿದೆ ಅನ್ನೋದು ಬಂತು. ಅದಕ್ಕೆ ನಾಳೆ ನಾಡಿದ್ರಲ್ಲಿ ಇಟ್ಕೊಂಡಿದ್ದೀವಲ್ವಾ? ಇವತ್ತು ಇದ್ದಿದ್ದು ನಾನು ಕಡೂರಿಗೂ ವಿಧಾನಸಭಾ ಕ್ಷೇತ್ರದಲ್ಲಿ 2 ದಿನದಿಂದ ಅಲ್ಲಿ ಇದ್ದಿದ್ದರಿಂದ ಸುಮಾರು ಕಾಮಗಾರಿಗಳು ವೀಕ್ಷಣೆ ಇದ್ದಿದ್ದರಿಂದ ಅಲ್ಲಿ ಬರೋಕ್ಕಾಗಿಲ್ಲ. ಮೋಸ್ಟ್ಲಿ 2 ದಿನದಲ್ಲಿ ಅಲ್ಲೂ ಸಹ ನೋಡ್ತೀವಿ. ಯಾವುದೇ ಸರ್ಕಾರದವ್ರು ಬಂದರೂ ಈಗ ನಮ್ಮ ತಾತ ಅವರು ಕೆಲಸ ಮಾಡಿದ್ದಾರೆ, ಅವರು ಕೆಲಸ ಮಾಡಿದ್ದಾರೆ. ಹಂಗಂದ್ಬಿಟ್ಟು ದುಡ್ಡು ತಂದವರೇ ಮಾಡ್ಬೇಕನ್ನೋದೇನು ಕಾನೂನಲ್ಲಿಲ್ಲ. ಸಾರ್ವಜನಿಕರ ಹಿತಾಸಕ್ತಿಯಿಂದ ಯಾರೇ ತಂದರೂ ಅದು ಸ್ವಾಗತಾರ್ಹ. ಜೊತೆಗೆ ಸಾರ್ವಜನಿಕರಿಗೆ ಉಪಯೋಗ ಆಗಂಥದ್ದು ಅನುದಾನ ತರಲಿ, ನಾನು ತರೋದಾಗ್ಲಿ ಬೇರೆಯವ್ರ ತರೋದಾಗ್ಲಿ, ಸಾರ್ವಜನಿಕರಿಗೆ ಉಪಯೋಗ ಅಂತದ್ದು ಅನುದಾನ ತರೋದ್ರಲ್ಲಿ ವೈಯಕ್ತಿಕ ನನ್ನ ಕೆಲಸಕ್ಕೋಸ್ಕರ ಆಗಿರ್ಬೋದು, ಬೇರೆ ಕೆಲಸಕ್ಕೋಸ್ಕರ ಕಾಮಗಾರಿ ತರೋದಲ್ಲ, ಇಲ್ಲ ಯೋಜನೆಗಳು ತರೋದಲ್ಲ. ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಯೋಜನೆಗಳು ತರ ನಾವೆಲ್ಲ ಸ್ವಾಗತ ಮಾಡ್ತೀವಿ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಏನು ಇದುವರೆಗೂ ಮಾಡಿದ್ದೀರಿ? ಈಗ ಕೇಳಿಸ್ಕೊಳ್ಳಿ, 1 ವರ್ಷ ಆಯಿತು ನಾನು ಲೋಕಸಭೆ ಸದಸ್ಯನಾಗಿ. ಆಮೇಲೆ ಚುನಾವಣೆ 2023ರಲ್ಲೂ ಸಹ ನಾನು ಗೆದ್ದು 2 ವರ್ಷ ಆಗಿದೆ. ಕ್ರಮೇಣ ನಾವು ಈ ಬಾರಿ ಅಂತೂ ಒಂದಷ್ಟು ಹೊಸ ಅನುದಾನ ವಿಷಯದಲ್ಲಿ ಪ್ಯಾಕೇಜನ್ನು ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಲೋಕೋಪಯೋಗಿ ಇಲಾಖೆಯಲ್ಲಾಗಿರ್ಬೋದು ಸುಮಾರು ಕಾಮಗಾರಿಗಳನ್ನ ಮನವಿಯನ್ನು ಮಾಡಿದ್ದೀವಿ. ಅದಕ್ಕೆ ಅನುಮೋದನೆಯನ್ನು ಸಹ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಕರೆಸಿ ಒಂದು ದೊಡ್ಡದಾದಂಥ ಕಾರ್ಯಕ್ರಮವನ್ನು ಮಾಡಿ ಗುದ್ಲಿ ಪೂಜೆ ಮಾಡಿ ಯಾವ್ಯಾವ ಕಾಮಗಾರಿಗಳನ್ನ ಕೈಗೆತ್ಕೊಳ್ತೀವಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ಈಗ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಮತ್ತೊಂದು ಮೇಲ್ಸೇತುವೆ ಆಗ್ತಾ ಇದೆ ಈಗ ಅಂತ ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡ್ಬೇಕಾದ್ರೆ ಅದೇನೋ ಅದು ಕಾರ್ಯಕರ್ತ ಈಗ ಅದು ಒಂದು ಮೇಲ್ಸೇತುವೆ ಆಗ್ತಿರೋದು ನಿಜ. ಈಗ ಲ್ಯಾಂಡ್ ಅಕ್ವಿಸಿಷನ್ ಹಂತದಲ್ಲಿದೆ, ಏನು ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಹಂತದಲ್ಲಿದೆ. ಅದನ್ನ ಪರಿಶೀಲಿಸಿ ಅಧಿಕಾರಿಗಳ ಸಭೆ ಈ ವಾರದಲ್ಲೇ ಕರಿಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಕಳೆದ 1 ತಿಂಗಳಿಂದ ಕ್ರಮೇಣ ಕಾರ್ಯಕ್ರಮಗಳಿಂದ ನಾನು ಬಿಡುವಾಗಿಲ್ಲ. ಈ ವಾರದಲ್ಲಿ ನಮ್ಮ SLO ಇರ್ತಾರೆ, ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇರ್ತಾರೆ, ಸಂಬಂಧಪಟ್ಟ ತಹಶೀಲ್ದಾರ್ಸ್ ಇರ್ತಾರೆ, ಇಲ್ಲಿ 2 ತಾಲೂಕು ತಹಶೀಲ್ದಾರ್ಸ್ ಬರ್ತಾರೆ. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನೆಲ್ಲ ಕರೆದು ಕೂಲಂಕುಷವಾಗಿ ರೈತರುಗಳಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಮತ್ತು ರೈತರುಗಳಿಗೆ ಸೂಕ್ತ ದರದಲ್ಲಿ ಏನಂತ ಹೇಳ್ತಾರಲ್ಲ ಅವಾರ್ಡ್ ನೋಟಿಸನ್ನು ಕೊಟ್ಟು ಅವ್ರಿಗೆ ಸಮಾಧಾನಕರವಾಗುವಂಥ ರೀತಿಯಲ್ಲಿ ಪರಿಹಾರವನ್ನು ಕೊಟ್ಟು ಕಾಮಗಾರಿ ಕೈಗೆತ್ತಿಕೊಳ್ಳೋ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಈ ಕಾಮಗಾರಿಗೆ ಎಷ್ಟು ದಿನ ಇವರಿಗೆ ಅವಧಿ? ಡಿಸೆಂಬರ್ ಮೊದಲು ಕಾಮಗಾರಿ ಶುರುವಾದಾಗ ಇವ್ರಿಗೆ ಎಷ್ಟು ತಿಂಗಳು ಅವಧಿ ಕೊಟ್ಟಿದ್ರಿ? ಇವರಿಗೆ 11 ತಿಂಗಳು ಸಾಮಾನ್ಯ 11 ತಿಂಗಳು ಇರ್ತದೆ. ಆದರೆ ಭಾಗಶಃ ಯಾರು 11 ತಿಂಗಳಲ್ಲಿ ಕಂಪ್ಲೀಟ್ ಆಗಲ್ಲ. ಆದರೆ ಇವ್ರ ವಿಷಯದಲ್ಲಂತೂ ನನಗಂತೂ ವಾಸ್ತವಿಕವಾಗಿ ಅಸಮಾಧಾನ ಇದೆ. ಯಾಕಂತ ಹೇಳಿದ್ರೆ ಇವರು ನೂರಾರು ಕಾರಣ ಹೇಳ್ಬೋದು, ಲೇಬರ್ ಸಮಸ್ಯೆ. ಆದರೆ ಜವಾಬ್ದಾರಿಯುತವಾದಂತ ಇವರು ಸಣ್ಣದಾರ ಕಾಂಟ್ರಾಕ್ಟ್ ಕಾಮಗಾರಿ ಮುಗಿದಿದೆ. ಈಗ 3 ಸ್ಲ್ಯಾಬ್ ಹಾಕ್ಬೇಕು. ಈಗ 3 ಸ್ಲ್ಯಾಬ್, ಈಗ ವಾಲ್ ರಿಟೈನಿಂಗ್ ವಾಲ್ ಏನು ಹೇಳ್ತಾರಲ್ಲ, 3 ಸ್ಲ್ಯಾಬ್ ಹಾಕಿದ್ರೆ
ಭಾಗ್ಯ ಸಹ ಕಾರ್ಯಕ್ರಮ ಈ ಕಾಮಗಾರಿ ಮುಗೀತದೆ. ಇನ್ನ ಈ ಪ್ಯಾರಾಫಿಟ್ ವಾಲ್ ಅಂತ ಏನ್ ಹೇಳ್ತಾರ ಅದನ್ನೆಲ್ಲ ಹಾಕ್ಬೇಕಾಗ್ತದೆ. ನಾನು ಇವ್ರಿಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಮಳೆಗಾಲದ ಒಳಗಡೆ ಮೇಜರ್ ಕೆಲಸಗಳನ್ನ ಮುಗಿಸಿ, ಮಳೆಗಾಲ ಆದ್ರೆ ಯಾರು ಕೆಲಸ ಮಾಡಕ್ಕಾಗಲ್ಲ. ಅದು ಯಾವ್ದು ಸಿವಿಲ್ ವರ್ಕ್ ಆಗಿರ್ಬೋದು, ಯಾವುದೇ ಕಾಮಗಾರಿ ಆಗಿರ್ಬೋದು, ಮಳೆ ಬಂದ್ರೆ ಎಲ್ರಿಗೂ ಸಮಸ್ಯೆ. ಹಾಗಂದ್ಬಿಟ್ಟು ಮಳೆಗಾಲದೊಳಗೆ ಭಾಗಶಃ ಕೆಲಸ ಮುಗಿಸಿ ಸೆಪ್ಟೆಂಬರ್ ಒಳಗೆ ಈ 3 ಸ್ಲ್ಯಾಬ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳು ನೋಡೋಣ. ಅನುಷ್ಠಾನ ಮಾಡಿಸುವಂತ ಕೆಲಸ ನಮ್ಮ ಜವಾಬ್ದಾರಿ ಆಗಿದೆ. ಯಾವುದೇ ಕೇಂದ್ರ ಪುರಸ್ಕೃತ ಯೋಜನೆಗಳಾಗಿರ್ಬೋದು, ಅನುದಾನ ಯೋಜನೆ ಮಂಜೂರಾದಾಗ ಜವಾಬ್ದಾರಿಯುತವಾದಂತಹ ಜವಾಬ್ದಾರಿ ಆ ಸ್ಥಳೀಯ ಜನಪ್ರತಿನಿಧಿಗಳು ಇರ್ತದೆ. ಹಾಗಾಗಿ ನನಗೆ ಜವಾಬ್ದಾರಿ ಇದೆ. ಈ ಕಾಮಗಾರಿ ಮುಗಿಸುವಂತ ಕೆಲಸವನ್ನ 100% ನಾವು ಮಾಡ್ತೀವಿ.